ನಾನು MB ಶಿವನಜಪ್ಪ ಅಂತೇಳಿ ಈ ಜನಶಕ್ತಿಯ ಏನು ಶ್ರೀನಗರ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ. ಶ್ರೀನಗರ ನಾಗರಿಕ ವೇದಿಕೆ ಏನು ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದಂಥ CK ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ನಮ್ಮ ಟ್ರೆಜರರ್ ಆದಂಥ ನಮ್ಮ ಚಂದ್ರಪ್ಪನವರು ಇದ್ದಾರೆ. ನಮ್ಮ ಸುರೇಶ್ ಅವರು ಸಂಘಟನಾ ಕಾರ್ಯದರ್ಶಿ ಅವರು ಇದ್ದಾರೆ. ಎಲ್ಲರೂ ಒಟ್ಟುಗೂಡಿ ಒಂದು ಸಂಸ್ಥೆನ ಮಾಡಬೇಕು, ಜನರಿಗೆ ಸಹಕಾರ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಒಂದಿನ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಎಲ್ಲರೂ ಹೋಗೊಟ್ಟು ಇವತ್ತೇನು ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ. ಎಲ್ಲರೂ ಜನರಿಗೋಸ್ಕರ, ಈ ಭಾಗದ ಜನರಿಗೆ ಏನು ಯಾವುದೇ ಸರ್ಕಾರಿ ಕೆಲಸ ಆಗದೇ ಇರ್ತಕ್ಕಂಥದ್ದು, ವಿಳಂಬ ಆಗೋಂಥದ್ದು, ಎಷ್ಟೋ ಜನಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಅವ್ರಿಗೆ ಸಮಯ ಇರೋದಿಲ್ಲ, ಬೆಳಗ್ಗೆ ಬಂದರೆ ಆಫೀಸ್ ಇರೋಲ್ಲ, ಸಾಯಂಕಾಲ ಆಫೀಸ್ ಇರೋಲ್ಲ, ಅಂಥವ್ರು ನಮ್ಮ ಸಹಕಾರ ಮಾಡಿಕೊಂಡು ಏನಾದರೂ ಸಹಾಯ ಮಾಡಬೇಕು. ಅವರಿಗೆ ಸರ್ಕಾರಿ ಕೆಲಸಗಳು, ಈ ಕಾರ್ಪೊರೇಷನ್ ಕೆಲಸ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, KEB ಇರ್ಬೋದು, ಅವಕ್ಕೆ ನಾವು ಲೆಟ್ರ್ ಕೊಟ್ಟು ಕೆಲಸ ಮಾಡಿಕೊಡೋಂಥ ಸಹಾಯಕ್ಕೋಸ್ಕರ ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆನ ಹುಟ್ಟಾಕಿದ್ದೀವಿ. ಈ ಹುಟ್ಟಿಗೆ ಎಲ್ಲರೂ ಕಾರಣರು. ಏನು ನನ್ನ ತಂಡ ಇದೆ, ಇವತ್ತು 50 ಜನ ಇದ್ದೀವಿ, 50 ತಂಡ ಎಲ್ಲರೂ ಅದೇ ರೀತಿ ಕೆಲಸ ಮಾಡ್ತಾರೆ. ನಾನೊಬ್ಬನ ಕೈಲಿ ಆಗುವಂಥ ಕೆಲಸ ಅಲ್ಲ. ನಾನೊಬ್ಬ ಅಧ್ಯಕ್ಷ ಆಗಿ ನಾನೇನು ಮಾಡೋಕ್ಕಾಗಲ್ಲ. ಎಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಗಿ ನಿಜಕ್ಕೂ ಏನು ಸೇವೆ ಇದೆ, ಈಗ ಎಲ್ಲ ಸೇವೆನ ಪಡೆಯುವಂಥದ್ದು ಜನರಿಗೆ. ಈಗಾಗಲೇ ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರಲ್ಲ, ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಬಸ್ ಅವ್ರು ಬರೋಕ್ಕಾಗಲ್ಲ, ಜಗಳ, ಆಟೋ ಜಗಳ, ಈ ಥರದ್ದೆಲ್ಲ ಈಗಾಗಲೇ ಕಡಿಮೆ ಮಾಡಿದ್ದೀವಿ. ನಾವೆಲ್ಲ ಬೆಸ್ಕಾಮ್ ಇರ್ಬೋದು, ಬೇರೆಯವ್ರಿಗೆಲ್ಲ ಲೆಟ್ರ್ ಕೊಟ್ಟಿದ್ದೀವಿ. ಈಗ ಏನು ಪೊಲೀಸ್ ಠಾಣೆ ಇರ್ಬೋದು, ಇಲ್ಲ ಕಾರ್ಪೊರೇಷನ್ ಇರ್ಬೋದು, ಎಲ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನು ಮುಂದುವರಿಸ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತೀವಿ. ನಿಮ್ಮಂಥ ಏನು ಮಾಧ್ಯಮ ಮಿತ್ರರಿದ್ದೀರಿ, ನೀವೆಲ್ಲ ಸಹಕಾರ ಮಾಡಿ ನೀವೇನು ನಡೆಸ್ಕೊಡ್ತಾ ಇದ್ದೀರಿ, ನಿಮಗೂ ಧನ್ಯವಾದನ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಿಮಗೆ ಮತ್ತು ಇಲ್ಲಿ ಬಂದಂಥ ನಮ್ಮ ಕೃಷಿ ಸಚಿವರು ಮತ್ತು ಈ ಭಾಗದ ಶಾಸಕರಾದಂಥ ಎಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ TS ಶರವಣ ಅವರು, ಆ ಥರದ್ದು ಎಲ್ಲ ಗಣ್ಯರು ಬಂದು, ನಮ್ಮ ತಿಮ್ಮೇಗೌಡರು, ಈ ಭಾಗದಲ್ಲಿ ಅವರು ಭಾಳ ಪ್ರಸಿದ್ಧಿ, ನಿಮ್ಗೆಲ್ರಿಗೂ ಗೊತ್ತಿದೆ. ತಿಮ್ಮೇಗೌಡರು ಅಂದರೆ ನಾವು ಹೇಳಿದ ತಕ್ಷಣ ಕಾರ್ಯಕ್ರಮಕ್ಕೆ ಅವರ ಬಂದು ಹೋಗೊಟ್ಟು ಅವರ ಎಲ್ಲ ಇದನ್ನು ಬದಿಗೊತ್ತಿ ಸಹಕಾರ ಕೊಡ್ತಾರೆ. ಹಾಗಾಗಿ ಈ ಸಂಸ್ಥೆ ಇನ್ನೂ ಬೆಳಿಬೇಕು ಅಂದರೆ ನಿಮ್ಮ ಸಹಕಾರನೂ ಬೇಕು, ಜನರ ಸಹಕಾರನೂ ಬೇಕು. ಎಲ್ಲರೂ ಸಹಾಯ ಮಾಡಿದ್ರೆ ಇದೇ ರೀತಿ ಮುಂದುವರಿಸ್ತೀವಿ. ಏನು ಕಷ್ಟ ಸಮಸ್ಯೆಗಳಿದ್ರು ನಮ್ಮ ಆಫೀಸಿಗೆ ಬನ್ನಿ, 24 ಗಂಟೆನೂ ಸದಾ ನಾವು ನಂಬರ್ಗಳು ಹಾಕಿದ್ದೀವಿ. ಯಾವಾಗ ಬೇಕಾದರೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ವಂದಿಸ್ತೀನಿ. ನಮಸ್ಕಾರ.